ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇದೆ. ಕಾರವಾರದಲ್ಲಿ ಮಳೆಯ ತೀವ್ರತೆ ಎಷ್ಟರ ಮಟ್ಟಿಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನು ಕೊಡ್ತಿದ್ದೀವಿ. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿ ಅಬ್ಬರದ ಮಳೆ. ಕಾರವಾರ ನಗರದ KHP ಕಾಲೋನಿ ಮತ್ತು ಹಬ್ಬುವಾಡ ಇಲ್ಲೆಲ್ಲ ವಿಪರೀತವಾಗಿ ಮಳೆ ಆಗಿದೆ. ರಾಘವೇಂದ್ರ ಸ್ವಾಮಿ ಮಠದ ರಸ್ತೆಗಳಲ್ಲಿ ನೀರು ನಿಂತಿದೆ, ಅಂದರೆ ಪ್ರವಾಹದ ಸನ್ನಿವೇಶ ನಿರ್ಮಾಣ ಆಗಿದೆ. ಮನೆ ಅಂಗಡಿಗಳಿಗೆ ನೀರು ಏಕಾಏಕಿ ನುಗ್ಗಿದೆ. ಸಂಚಾರ ಇದರಿಂದ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿದೆ. ಮಳೆ ವಿಪರೀತವಾಗಿ ಬರ್ತಾ ಇರೋ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಶಾಲಾ ಮತ್ತು ಅಂಗನವಾಡಿಗಳಿಗೆ ರಜೆಯನ್ನ ಜಿಲ್ಲಾಧಿಕಾರಿಗಳು ಘೋಷಣೆ ಮಾಡಿದ್ದಾರೆ. ಉತ್ತರ ಕನ್ನಡ ಯೂಶಲಿ ಮಳೆಗಾಲದಲ್ಲಿ ಅತಿ ಹೆಚ್ಚು ರೈನ್ಫಾಲ್ ಅನ್ನು ರಿಸೀವ್ ಮಾಡುವಂತಹ ಜಿಲ್ಲೆ. ದೃಶ್ಯಾವಳಿಗಳು ಗಮನಿಸ್ತಾ ಇದ್ದೀರಿ ನೀವು. ರಸ್ತೆಗಳಲ್ಲೆಲ್ಲ ನೀರು ನಿಂತಿದೆ, 1 ಅಡಿ 2 ಅಡಿ 3 ಅಡಿ ಅಂತೆಲ್ಲ ನೀರು ನಿಂತಿದೆ. ಸೊ ವಿಪರೀತವಾಗಿ ಇನ್ಕನ್ವೀನಿಯನ್ಸ್ ಕೂಡ ಉಂಟಾಗಿದೆ. ವಾಹನ ಸವಾರರಿಗೂ ತಿಳಿದು ಬರ್ತದೆ. ಕೆಲ ರಸ್ತೆಗಳು ಕಾಣಿಸ್ತಾ ಇಲ್ಲ, ಕಂಪ್ಲೀಟಾಗಿ ನೀರಿನಿಂದ ಆವೃತವಾಗ್ಬಿಟ್ಟಿದೆ. ಇದೆಲ್ಲದಕ್ಕಿಂತ ಭಯ ಅಲ್ಲಿನ ಜನರಿಗೆ ಏನು ಶುರುವಾಗಿದೆ ಅಂದರೆ ಭೂಕುಸಿತ. ಯಾಕಂದರೆ ಉತ್ತರ ಕನ್ನಡದ 90ಕ್ಕೂ ಹೆಚ್ಚು ಪ್ರದೇಶಗಳು ಅತಿ ಸೂಕ್ಷ್ಮ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಎಲ್ಲೆಲ್ಲಿ ಹೋಗುತ್ತೋ ಅಲ್ಲೆಲ್ಲ ಒಂಥರ ಟೈಮ್ ಬಾಂಬ್ ಥರ ಅದು. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನವೀನ್ ಸಾಗರ್. ಈಗ ಉತ್ತರ ಕನ್ನಡದ ಯಾವ್ಯಾವ ಭಾಗದಲ್ಲಿ ಏನೇನು ಸಮಸ್ಯೆ ಆಗಿದೆ, ಸ್ಪೆಷಲಿ ಕಾರವಾರದಲ್ಲಿ ಹೆಂಗಿದೆ ಪರಿಸ್ಥಿತಿ? ಈಗಲೂ ಮಳೆ ಬರ್ತಾ ಇದೆಯಾ? ಏನು ಹೇಳ್ತಾ ಇದೆ ಹವಾಮಾನ ಇಲಾಖೆ? ಪ್ರೆಡಿಕ್ಷನ್ಸ್ ಏನಿದೆ? ಎಷ್ಟು ಮಿಲಿಮೀಟರ್ ಮಳೆ ಬಂದಿದೆ? ಈಗಾಗಲೇ ಹವಾಮಾನ ಇಲಾಖೆ ಮಾಹಿತಿ ಪ್ರಕಾರ 3 ದಿನಗಳ ಕಾಲ ಹೆಚ್ಚಿನ ಮಳೆಯಾಗುವ ಸಾಧ್ಯತೆಯನ್ನು ಹೇಳಿರುವಂಥದ್ದು. ಕಾರವಾರದಲ್ಲಿ ಈಗ ಅತಿ ಹೆಚ್ಚು ಮಳೆಯಾಗಿರುವಂಥದ್ದು. 3 ದಿನ ಆರೆಂಜ್ ಅಲರ್ಟನ್ನು ಕೂಡ ಈಗ ಘೋಷಣೆ ಮಾಡಿರುವಂಥದ್ದು. ನಾವಿವತ್ತು ಕಾರವಾರದ KHP ಕಾಲೋನಿಯಲ್ಲಿದ್ದೀವಿ. ಇಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೇನೆ. ಯಾಕೆಂತಂದರೆ ಕಾರವಾರದಲ್ಲಿ ಹೆಚ್ಚಿನ ಮಳೆ ಆಯಿತು ಅಂತಂದರೆ ರಸ್ತೆ ಭಾಗದಲ್ಲಿ, ಅದರಲ್ಲೂ ತಗ್ಗು ಪ್ರದೇಶದ ಭಾಗದಲ್ಲಿ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಹರಿದು ಬರ್ತದೆ. ಕಸ ವಿಲೇವಾರಿ ಸೂಕ್ತವಾಗಿ ಆಗದೇ ಇರೋದ್ರಿಂದ ಚರಂಡಿಗಳು ಸೂಕ್ತವಾಗಿ ಇಲ್ಲದೆ, ವ್ಯವಸ್ಥೆ ಇಲ್ಲದೆ ಇರೋ ಕಾರಣ ಏನು ರಸ್ತೆ ಇರ್ಬೋದು, ಮನೆಗಳು ಎಲ್ಲವೂ ಕೂಡ ಜಲಾವೃತವಾಗುವಂಥದ್ದು ಸರ್ವೇ ಸಾಮಾನ್ಯವಾಗಿದೆ. ಕಳೆದ 3 ವರ್ಷದಿಂದ ಇದೇ ಪರಿಸ್ಥಿತಿ ನಮ್ಮ ಕಾರವಾರದ ನಗರದ ಸ್ಥಿತಿ ಆಗಿರುವಂಥದ್ದು. ನೀವು ನೋಡ್ಬೋದು ಈ ಭಾಗದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತೇಳಿ. ಯಾಕಂತಂದರೆ ಕಾರವಾರದಲ್ಲಿ ಹೆಚ್ಚು ಮಳೆ ಆಯಿತು ಅಂತಂದರೆ ಕಾರವಾರದ ಸುಮಾರು 10ಕ್ಕೂ ಹೆಚ್ಚು ಪ್ರದೇಶಗಳಲ್ಲಿ ನೀರು ನಿಂತು ಜಲಾವೃತವಾಗ್ತದೆ, ಮನೆಗಳು ಜಲಾವೃತವಾಗ್ತವೆ. ಈ ಭಾಗದಲ್ಲಿ ನೀವು ನೋಡೋದು ವಾಣಿಜ್ಯ ಮಳಿಗೆಗಳು ಈಗ ಜಲಾವೃತವಾಗ್ತಾ ಇರುವಂಥದ್ದು. ಸದ್ಯದ ಮಟ್ಟಿಗೆ ಸ್ವಲ್ಪ ಮಳೆ ಈಗ ಬಿಡುವನ್ನು ಕೊಟ್ಟಿದೆ, ಹೀಗಾಗಿ ನೀರು ಇನ್ನೂ ಹೆಚ್ಚು ಬಂದಿಲ್ಲ. ಮತ್ತೆ ಮಳೆ ಆಗುವ ಸಾಧ್ಯತೆ ಇದೆ. ಹೆಚ್ಚಿನ ಮಳೆ ಆದರೆ ಇವೆಲ್ಲವೂ ಕೂಡ ಜಲಾವೃತವಾಗ್ತದೆ. ಹೆಚ್ಚಾಗಿ ಕಾರವಾರದ KHP ಕಾಲೋನಿ, ಹಬ್ಬುವಾಡ, LIC ಕಾಲೋನಿ, ಹಾಗೆ ರಾಘವೇಂದ್ರ ಸ್ವಾಮಿ ಮಠದ ತಗ್ಗು ಪ್ರದೇಶಗಳಲ್ಲಿಯೂ ಕೂಡ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಬಂದಿದ್ದಾವೆ. ಅಲ್ಲಿಯೂ ಕೂಡ ಮನೆಗಳಿಗೆ ನೀರು ನುಗ್ಗಿರುವಂಥದ್ದು ನೀವು ನೋಡ್ಬೋದು. ಈ ಭಾಗದಲ್ಲಿ ರಸ್ತೆಗಳಲ್ಲಿ ಯಾವ ರೀತಿಯಲ್ಲಿ ಕಿಲೋಮೀಟರ್ ಗಟ್ಟಲೆ ನೀರು ನಿಂತಿದೆ ಅಂತೇಳಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ ಪ್ರತಿ ಸಲ ಇಲ್ಲಿ ಹೋಗಲಿಕ್ಕೆ. ಹೆಚ್ಚಿನ ಮಳೆ ಆಗ್ತಾ ಬಂತು ಅಂತಂದರೆ ಈ ಭಾಗದಲ್ಲಿ ಈಗ ನೀರು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಏರಿಕೆ ಕಾಣ್ತದೆ. ಯಾಕಂತಂದರೆ ಸೂಕ್ತವಾಗಿ ಈ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ನೀರು ಹಾಗೆ ಈ ಭಾಗದಲ್ಲಿ ನಿಂತ್ಕೊಂಡಿರ್ತದೆ. ಇದರಿಂದಾಗಿ ಹೆಚ್ಚು ನೀರು ನಿಂತಾಗ ಮನೆ ಒಳಗೆ ನೀರು ಹೋಗ್ತದೆ. ವಾಹನಗಳು ರಸ್ತೆಯಲ್ಲಿ ಓಡಾಡಲಿಕ್ಕೆ ಆಗೋದಿಲ್ಲ. ಈ ಭಾಗದಲ್ಲಿ ನೀವು ನೋಡ್ಬೋದು ವಾಹನಗಳು ಓಡಾಡಬೇಕಿದ್ರೆ ಎಷ್ಟು ಪರದಾಡ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಕೆಲವು ವಾಹನಗಳು ದೂರದಲ್ಲಿ ನಿಂತಿದ್ದಾವೆ. ಯಾಕಂದರೆ ದೊಡ್ಡ ದೊಡ್ಡ ವಾಹನಗಳು ಕೂಡ ಈಗ ಹೋಗಲಿಕ್ಕೆ ಕಷ್ಟ ಸಾಧ್ಯವಾದಂತಹ ಪರಿಸ್ಥಿತಿ ಇದ್ದಾವೆ. ಕಾರವಾರದಲ್ಲಿ ಈಗ ನಗರದ ಜೊತೆಗೆ ಹೆದ್ದಾರಿ ಭಾಗದಲ್ಲೂ ಕೂಡ ಈಗ ಸಂಕಷ್ಟ ಇರುವಂಥದ್ದು. ಯಾಕಂದರೆ ಮಳೆ ಹೆಚ್ಚಾಗಿ ಬಂತು ಅಂದರೆ ಭೂಕುಸಿತಗಳಾಗ್ತವೆ, ಇದರಿಂದ ತೊಂದರೆ ಅನುಭವಿಸುವಂಥದ್ದು. ಈಗಾಗಲೇ 3 ದಿನ ಆರೆಂಜ್ ಅಲರ್ಟನ್ನು ನೀಡಿರೋದ್ರಿಂದ ಈ ಭಾಗದಲ್ಲಿ ಈಗ ಮತ್ತೆ ಒಂದು ರೀತಿಯಲ್ಲಿ ಭಯ ಇರುವಂಥದ್ದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ, ಅದರಲ್ಲಿಯೂ ಕರಾವಳಿಯ ಭಾಗದಲ್ಲಿ ಹೆಚ್ಚಿನ ಮಳೆಯಾಗುವ ಸಾಧ್ಯತೆಯನ್ನು ಹವಾಮಾನ ಇಲಾಖೆ ಹೇಳಿದೆ. ಹೀಗಾಗಿ ಸದ್ಯದ ಮಟ್ಟಿಗೆ ಕರಾವಳಿ ಭಾಗದ ಎಲ್ಲ ತಾಲೂಕುಗಳಿಗೆ ರಜೆಯನ್ನು, ಶಾಲೆ ಮತ್ತು ಅಂಗನವಾಡಿಗಳಿಗೆ ರಜೆಯನ್ನು ಕೊಟ್ಟಿದ್ದಾರೆ. ಆದರೆ ಹೆಚ್ಚಿನ ಮಳೆ ಇನ್ನೂ ಆದರೆ ಭೂಕುಸಿತವೂ ಕೂಡ ಈ ಭಾಗದಲ್ಲಿ ಆಗುವ ಸಾಧ್ಯತೆ ಇದೆ ಅನ್ನುವಂಥದ್ದು ಈಗ ಹೇಳ್ಬೋದಾಗಿದೆ. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ನವೀನ್ ಸಾಗರ್. ನೋಡಿ, ಒಳಚರಂಡಿ ವ್ಯವಸ್ಥೆ ಸರಿಯಾಗಿ ಇಲ್ಲ ಅನ್ನೋದು ಗೊತ್ತಾಗ್ತದೆ, ಸಾಬೀತಾಗ್ತಾ ಇದೆ. ಅದರ ಕಾರಣಕ್ಕೋಸ್ಕರನೇ ತಗ್ಗು ಪ್ರದೇಶಗಳಲ್ಲಿ ನೀರು ನುಗ್ತಾ ಇರೋದು, ಮನೆಗಳಿಗೆ ನೀರು ನುಗ್ತಾ ಇರೋದು. ಪರಿಸ್ಥಿತಿ ಬಹಳ ಅಲ್ಲಿ ಕೆಟ್ಟದಾಗ್ತಾ ಹೋಗ್ತಾ ಇದೆ. ಇನ್ನೂ ಮಳೆ ಬಂದರೆ ಹೆಂಗಪ್ಪ ನಾವು ವ್ಯಾಪಾರ ಮಾಡೋದು ಅಂತ ತಲೆ ಮೇಲೆ ಕೈ ಹೊತ್ಕೊಳ್ತಾ ಇದ್ದಾರೆ. ಇಲ್ಲಿ ಸುಮಾರು ಟೈಮು ಶನಿವಾರ ಸಂತೆ ಬೇರೆ ಆಗುತ್ತೆ. ಹೀಗೆ ಪರಿಸ್ಥಿತಿ 2 ದಿನ ಮುಂದುವರೆದ್ಬಿಟ್ರೆ ಲಾಸ್ ಆಗುತ್ತೆ ಅನ್ನೋ ಭಯ ಅಲ್ಲಿನವ್ರಿಗೆ.